ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಲ್ಟ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ಚಿಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಯಾವ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. 4 ಇಂಚಿದೆ, ಹೀಗೆ 4 ಇಂಚಿದೆ, ಹೀಗೆ 11.5 ಇದೆ, ಹೀಗೆ 11.5 ಇದೆ, ಹೀಗೆ 4 ಇದೆ. ಬನ್ನಿ ಇಷ್ಟು ಹೀಗೆ ಬಟ್ಟೆ ಮಿಕ್ಕಿತ್ತು. ಹೀಗೆ ನಾವು ಲೈನಿಂಗ್ ಪೀಸನ್ನು ಕಟ್ ಮಾಡಿಕೊಂಡ್ರೆ, ಬಟ್ಟೆ ಏನಾದರೂ ಜಾಸ್ತಿ ಇದ್ದರೆ ಈ ರೀತಿ ನಾವು ಕಟ್ ಮಾಡ್ಕೋಬೋದು. ಬಟ್ಟೆ ಜಾಸ್ತಿ ಇದ್ದರೆ, ಬಟ್ಟೆ ಒಂದೊಂದರಲ್ಲಿ ಇಷ್ಟು ಸಿಗಲ್ಲ. ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ರಿಂದ ಎಕ್ಸ್ಟ್ರಾ 1 ಮೀಟ್ರ್ ತೊಗೊಂಡಿದ್ನಲ್ಲ, ಹಾಗಾಗಿ ಬಟ್ಟೆ ಮಿಕ್ಕಿದೆ. ಇಲ್ಲಾಂದರೆ ಬಟ್ಟೆ ಮಿಗಲ್ಲ. ಸೀರೆಗಳಲ್ಲಿ ಬಂದರೆ ಬಟ್ಟೆಗಳಂತೂ ಈ ರೀತಿಯೆಲ್ಲ ಫ್ರೀಯಾಗಿ ಸಿಗೋದೇ ಇಲ್ಲ. ಕೆಲವೊಂದು ಬ್ಲೌಸಿಗೆ ಮಾತ್ರ ಸಿಗುತ್ತಷ್ಟೇ. ಕೆಲವೊಂದಕ್ಕೆ ಬೆಲ್ಟ್ ಪಟ್ಟಿಗೆ ಇಷ್ಟು ದೊಡ್ಡದಾಗಿ ಸಿಗೋದು ತುಂಬ ಕಡಿಮೆ. ಈಗ ಮೊದಲೆಲ್ಲ ಇರ್ತಿತ್ತು, ಈಗಂತೂ ಇರೋದೇ ಇಲ್ಲ. ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದಕ್ಕೆ ಸಿಕ್ಕಿದ್ದಕ್ಕೆ ಇಷ್ಟು ಬಟ್ಟೆ ಮಿಕ್ಕಿದೆ. ಬನ್ನಿ ನಾನು ಯಾವ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನಾವು ಲೈನಿಂಗಿಂದ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಹೀಗೆ ಕಟ್ ಮಾಡ್ಕೊಳ್ಳೋದು. ಬ್ಲೌಸಲ್ಲಿ ಈ ರೀತಿ ಪೀಸ್ಗಳೆಲ್ಲ ಸಿಕ್ಕಿದ್ರೆ ಆರಾಮಾಗಿ ಹೀಗೆ ನಾವು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೋಬೋದು. ಈಗ ಸೈಡ್ದಾಯಿತು, ಇವಾಗ ಇನ್ನೊಂದು ಸೈಡ್ದು ಬಟ್ಟೆ ಇದ್ಬಿಟ್ರೆ ಆರಾಮಾಗಿ ನಾವು ಬೆಲ್ಟ್ ಪಟ್ಟಿನ ಹೀಗೆ ಸ್ಟಿಚ್ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀವಿ ಅಂದರೆ ಅದು ಒಂದು ಮೆಥಡ್ ಇರುತ್ತೆ. ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದಾದರೆ ಅದು ಸಹ ತೋರಿಸ್ತೀನಿ. ನಾವು ಎಷ್ಟು ಕಡಿಮೆ ಬಟ್ಟೆಯಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಸಹ ತೋರಿಸ್ತೀನಿ. ಹೀಗೆ ಜಾಸ್ತಿ ಆಗಿರೋ ಬಟ್ಟೆನ ಸೈಡಲ್ಲಿ ಹೀಗೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. ಈ ಪೀಸನ್ನು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮಾಡ್ಕೊಳ್ತೀನಿ. ಈಗ ಎರಡನ್ನೂ ಸಹ ಬೆಲ್ಟ್ ಪಟ್ಟಿ ಈ ರೀತಿ ರೆಡಿ ಆಯಿತು. ಈಗ ಹೀಗೆ ಮಡಚ್ಕೊಳ್ಬೇಕು. ಹೀಗೆ ಮಡಚ್ಕೊಳ್ಬೇಕು. ಹೀಗೆ ಇಲ್ಲಿ ಲಾಸ್ಟಲ್ಲಿ ಎಡ್ಜಿಗೆ ಲಾಸ್ಟಿಗೆ ಹೀಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಬರೋರಿಗೆ ಈಸಿ ಇರುತ್ತೆ, ಬರೆದಿರೋರಿಗೆ ಒಂದು ಟಿಪ್ಸು ಅಂತ ಅನ್ಕೋಬೋದು.
ಬೆಲ್ಟ್ ಪಟ್ಟಿನ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು. ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಹೀಗೆ ನಾನು ಸ್ಟಿಚ್ ಮಾಡಿಕೊಂಡು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ 2 ಬೆಲ್ಟ್ ಪಟ್ಟಿ ಆಯಿತು, 2 ಒಂದೇ ಸಮ ಆಗಿದೆ ನೋಡಿಕೊಂಡು ಬೆಲ್ಟ್ ಪಟ್ಟಿ ರೆಡಿ ಆಯಿತು. ನಾವು ಸ್ಟಿಚ್ ಮಾಡಬೇಕಾದ್ರೆ ಹೀಗೆ ಸ್ಟಿಚ್ ಮಾಡಿ ಒಳಮಗ್ಗದಲ್ಲಿ ಇದು ಮಾಡೋದು. ನಾನು ಪೈಪಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪೈಪಿಂಗ್ ಎಲ್ಲ ರೆಡಿ ಮಾಡಿ ಈ 4 ಸ್ಟಿಚಸ್ ಸಹ ನಾನು ರೆಡಿ ಮಾಡ್ಕೊಂಡಿದ್ದೆ. ಈಗೇನಿದ್ರು ಬೆಲ್ಟ್ ಪಟ್ಟಿ ರೆಡಿ ಮಾಡೋದು. ಈ ರೀತಿ ನಾವು ಹೀಗೆ ಸ್ಟಿಚ್ ಮಾಡಿ ಇದು ಫುಲ್ ಸ್ಟಿಚ್ ಮಾಡಾದ್ಮೇಲೆ ಹೀಗೆ ಮಾಡೋದ್ರಿಂದ ಈ ಕಡೆ ಹಿಂದ್ಗಡೆ ಯಾವುದೇ ರೀತಿ ಸ್ಟಿಚ್ ಕಾಣಿಸಲ್ಲ, ನೀಟಾಗಿರುತ್ತೆ. ಈಗ ನಾನು ಬೆಲ್ಟ್ ಪಟ್ಟಿದು ರೆಡಿ ಮಾಡೋದಂತ ಹೇಳಿದ್ದೆ, ಹಾಗಾಗಿ ಬೆಲ್ಟ್ ಪಟ್ಟಿದು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಲ್ಟ್ ಪಟ್ಟಿ ರೆಡಿ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.